ನೋಡಿ, ಆ ಥರದ ಯಾವುದೇ ರೀತಿ ಚರ್ಚೆಗಳು ನಮ್ಮಲ್ಲಿ ನಡೆದಿಲ್ಲ. ಇಲ್ಲಿ ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ. ನೀವೇನಕ್ಕೆ ಸಮೀಕ್ಷೆ ಮಾಡ್ತಾ ಇದ್ದೀರಿ, ಅದು ಪಬ್ಲಿಸಿಟಿ ಆಗಬಾರ್ದು, ಅದು ಕಾನ್ಫಿಡೆನ್ಷಿಯಲ್ಲು, ಸಾರ್ವಜನಿಕರ ವೈಯಕ್ತಿಕ ವಿಚಾರಗಳನ್ನೆಲ್ಲ ಇದರಲ್ಲಿ ಕೇಳಿದ್ದೀರಾ. ನೀವು ಎಷ್ಟು ಟ್ಯಾಕ್ಸ್ ಕಟ್ತೀರಾ, ನೀವೇನು ಉದ್ಯೋಗ ಮಾಡ್ತೀರಾ, ನಿಮ್ಮ ಮೇಲೆ ಯಾರಾದರೂ ನಿಮ್ಮ ಮೇಲೆ ಕೋಪ ಇದೆಯಾ, ನಿಮ್ಮ ಜಾತಿ ಮೇಲೆ ನಿಂದನೆ ಮಾಡಿದ್ದಾರೆ, ಈ ಥರದ್ದೆಲ್ಲ ಭಾಳ ಇರಿಟೇಷನ್ ಆಗುವಂಥ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ನಿಮ್ಗೆ ಯಾವ್ಯಾವ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಕೊಡಿ. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕೊಡಬೇಡಿ. ನೀವು ಅದೇನು ತಪ್ಪೇನಾಗಲ್ಲ. ಹೈಕೋರ್ಟನು ಕೂಡ ಹೇಳಿದೆ, ರಾಜ್ಯ ಸರ್ಕಾರ ಇದನ್ನ ರಾಜಕೀಯ ಗಾಳವಾಗಿ ಬಳಸ್ಕೊತಾ ಇದೆ. ಇದನ್ನ ಉಪಯೋಗ ಮಾಡಿಕೊಂಡು ಮುಂದಿನ ದಿನದಲ್ಲಿ ರಾಜ್ಯದ ಜನತೆಗೆ ಕಿರುಕುಳ ಕೊಡೋಕ್ಕೆ ಈಗ ಸರ್ಕಾರ ಪಾಪರ್ ಔಟ್ ಇದೆ. ಅವ್ರ ಖಜಾನೆ ಪೂರ್ತಿನಿ ಪೆನಾಲ್ ಹಾಕಿ ತೊಳೆದ್ಬಿಟ್ಟು ಡಬ್ಬ ಎತ್ತಿ ಇಟ್ಬಿಟ್ಟವ್ರೆ ಖಜಾನೆನ. ಏನೂ ಇಲ್ಲ, ದುಡ್ಡಿಲ್ಲ. ಈಗ ಅವರು ರೇಷನ್ ಕಾರ್ಡ್ ರದ್ದು ಮಾಡಬೇಕು, ಆಸ್ಪತ್ರೆ ಕಾರ್ಡ್ ರದ್ದು ಮಾಡಬೇಕು, ಅವರು ಸಾಮಾಜಿಕ ವಸ್ತುಗಳನ್ನು ಏನು ಕೊಡ್ತೀರಿ ನಾವು, ಟೈಲರಿಂಗ್ ಮಿಷಿನು, ಆಟೋ ರಿಕ್ಷಾ, ಅದನ್ನು ರದ್ದು ಮಾಡಬೇಕು. ಆ ರದ್ದು ಮಾಡೋಕ್ಕೆ ಏನೋ ಒಂದು ಮಾನದಂಡ ಬೇಕು. ಈ ಮಾನದಂಡ ಸಿಕ್ಕಿದ್ರೆ ನೋಡಿ, ನಿಮ್ಮ ರೇಷನ್ ಕಾರ್ಡು, ಆಟೋ ರಿಕ್ಷಾ ಲೋನು, ಸೆಲ್ಫ್ ಲೋನು, ನಿಗಮಗಳ ಲೋನು ಎಲ್ಲನೂ ಕಟ್ ಮಾಡಿ ಹಾಕ್ಬಿಡ್ತಾರೆ. ಇವ್ರು ಮಾಡ್ತಾ ಇರೋದು ಕಾಂಗ್ರೆಸ್ ಅವರು ಒಳ್ಳೇದು ಮಾಡೋದಕ್ಕಲ್ಲ, ಈ ಜಾತಿ ಸಮೀಕ್ಷೆ ಮಾಡ್ತಾ ಇರೋದು ಒಳ್ಳೇದಕ್ಕಲ್ಲ. ಮುಂದೆ ನಿಮ್ಮ ಏನೇನು ಸರ್ಕಾರದಿಂದ ಫ್ರೀಗಳು ಬರ್ತದೆ ಅದಕ್ಕೆಲ್ಲ ಕತ್ತರಿ ಕಟ್ 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 ಸೆನ್ಸಾರ್ ಕಟ್ ಹೊಡೆದಂಗೆ ಹೊಡಿತಾರೆ. ಇದು ರಾಜ್ಯ ಸರ್ಕಾರದಲ್ಲಿ ಪಾಪರ್ ಆಗಿರೋದಕ್ಕೆ ಮುಂದಿನ ಬಡ್ಜೆಟಲ್ಲಿ ಅವರಿಗೆ ಸುಮಾರು 1.5 ಲಕ್ಷ ಕೋಟಿ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಕಳೆದ 2.5 ವರ್ಷದಲ್ಲಿ ಒಂದು ಅಪಾಯಿಂಟ್ಮೆಂಟು ಮಾಡಿಲ್ಲ, ಯಾವುದೇ ಅಪಾಯಿಂಟ್ಮೆಂಟ್ಗಳು ಮಾಡಿಲ್ಲ. ಕ್ಲರ್ಕಿಂದ ಹಿಡಿದು P1 ಇಂದ ಹಿಡಿದು ಎಲ್ಲಿ DC ವರೆಗೂ ಯಾವುದೇ ಅಪಾಯಿಂಟ್ಮೆಂಟನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಯಾಕೆಂದರೆ ದುಡ್ಡಿಲ್ಲ. ಮುಂದಿನ ಬಡ್ಜೆಟ್ಟು ಸಿದ್ದರಾಮಯ್ಯನವ್ರಿಗೆ ಅದೊಂಥರ ಕಗ್ಗಂಟಾಗೋಟಿದೆ, ಏನೋ ಕಬ್ಬಿಣದ ಕಡಲೆ ಅವ್ರಿಗೆ. ಈಗ ಅದಕ್ಕೆ ಈ ಫ್ರೀಗಳನ್ನು ಕಡಿಮೆ ಮಾಡಿಕೊಂಡು ಒಂದು 20,000 ಕೋಟಿನ ಫ್ರೀಯಿಂದ ತೆಗಿಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇದು ಸಾಮಾಜಿಕ ಶೈಕ್ಷಣಿಕ ಸಮಿತಿ ಅಲ್ಲ, ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಇದು. ಇದರಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಎಲ್ಲ ತಗೊಂಡು ನಿಮಗೆ ನಾಮ ಹಾಕ್ತಾರೆ. ಇದು ನಾಮದ ಸಮೀಕ್ಷೆ, ಪಂಗನಾಮದ ಸಮೀಕ್ಷೆ. ಅದಕ್ಕೆ ಹುಷಾರಾಗಿರಿ. ನೀವು ಏನು ನಿಮಗೆ ದಾಖಲೆಗಳು ಬೇಕು ಅನಿಸ್ತೋ ಅಷ್ಟು ಮಾತ್ರ ಕೊಡಿ. ನಿಮ್ಮ ವೈಯಕ್ತಿಕ ದಾಖಲೆಗಳನ್ನು ಕೊಟ್ಟು ನೀವು ಮುಂದೆ ಬರೋವಂಥ ಸರ್ಕಾರದ ಸವಲತ್ತುಗಳು, ಯಾಕೆಂದರೆ ಈ ಸರ್ಕಾರ ಇನ್ನು 2 ವರ್ಷ ಇರೋದು. ಈ 2 ವರ್ಷ ಆದಮೇಲೆ ಔಟ್ ಗೋಯಿಂಗ್ ಸರ್ಕಾರ ಮುಗ್ದೋತಾ ಇದೆ. ಅವಾಗೆ ಮುಂದೆ ಬರೆದ ಸರ್ಕಾರದಲ್ಲೂ ನಿಮಗೆ ಸವಲತ್ತುಗಳು ಸರಿಯಾಗಿ ಸಿಗಬೇಕು ಅಂದರೆ ನೀವು ಹುಷಾರಾಗಿ ನಿಮ್ಮ ಮಾಹಿತಿಯನ್ನು ಕೊಡಿ ಅನ್ನೋ ಒಂದು ಮಾತನ್ನು ರಾಜ್ಯದ ಜನತೆಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೀವಿ. ನಾವು ನಿನ್ನೆ ವಿಶೇಷ ಸಭೆ, ಕೋರ್ ಕಮಿಟಿ ಸಭೆ ಮಾಡಿದ್ದು, ಅದಕ್ಕೋಸ್ಕರನೇ ಕೋರ್ ಕಮಿಟಿ ಸಭೆ ಮಾಡಿದ್ದೀರಿ. ನಾನು ಮತ್ತು ನಮ್ಮ ತಂಡ, ನಾನು ಬೆಳಗಾವಿ, ರಾಯಚೂರು, ಬಿಜಾಪುರ ಈ ಭಾಗದಲ್ಲಿ ನಾನು ಕೂಡ ಪ್ರವಾಸ ಮಾಡ್ತಾ ಇದ್ದೀನಿ.